ದೇವರಿಗೆ ಜಪ ಮಾಡಿದ್ರೆ ಜಪ ಮಾಡಿದಂತ ಎಲ್ಲರಿಗೂ ಕೂಡ ಸ್ವರ್ಗ ಸಿಗ್ತದೆ ಅಂತ ಹೇಳಿ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಶಿಲ್ಪಿ, ಭಾರತದ ಆಧುನಿಕ ಭಾರತದ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅಗೌರವ ಅಪಮಾನ ಮಾಡುವಂತ ಹೇಳಿಕೆ ನೀಡಿರುವಂತಹ ಕೇಂದ್ರ ಸಚಿವ ಮನುವಾದಿ ಗೃಹ ಮಂತ್ರಿ ಅಮಿತ್ ಶಾ ನನ್ನು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಗೃಹ ಮಂತ್ರಿ ಇಟ್ಕೊಂಡು ಅಂತ ಅವಿವೇಕದ ಮಾತುಗಳನ್ನು ಆಡಿದ್ದಾರೆ ಅಂಬೇಡ್ಕರ್ ವಿರುದ್ಧ. ಈ ಮುಂಚೆ ಬಜರಂಗ ದಳ, RSS, ABVP ಮತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸಂವಿಧಾನನ ಅವಮಾನ ಮಾಡ್ತಾ ಇದ್ರು, ಅಂಬೇಡ್ಕರ್ನ ಅವಮಾನ ಮಾಡ್ತಾ ಇದ್ರು. ಈಗ ಅಮಿತ್ ಶಾ ಅವರು ಡೈರೆಕ್ಟ್ ಆಗಿ ಅಖಾಡಕ್ಕೆ ಇಳಿದ್ಬಿಟ್ಟು ಇದ್ರ ಹಿಂದೆ ನಾನೇ ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವ್ರನ್ನ ಬೈಯೋದು ಬಿಟ್ಬಿಟ್ಟು ಮೋದಿ ಅವರು ಅವರ ಪರವಾಗಿ ಒಂದು ಟ್ವೀಟ್ ಮಾಡಿರ್ತಾರೆ. ಇದೇ ಸಂವಿಧಾನ ಇಲ್ಲದೆ ಹೋಗಿದ್ರೆ ಇವರಿಬ್ರು, ಒಬ್ರು ಇನ್ನೂ ಟೀ ಮಾರ್ಕೊಂಡೇ ಇರ್ತಾ ಇದ್ರು, ಇನ್ನೊಬ್ಬ ಪಾನಿಪುರಿ ಮಾರ್ತಾ ಇದ್ದ. ಇಂತ ಸಂವಿಧಾನ ಕೊಟ್ಟ ಅಂಬೇಡ್ಕರ್ಗೆ ಗೌರವ ಸೂಚಿಸೋದು ಬಿಟ್ಟು ಇದೆಲ್ಲ ಅಂಬೇಡ್ಕರ್ ಹೆಸರು ಹೇಳೋದು ಒಂದು ಫ್ಯಾಷನ್, ಹೇಳೋದು ಬಿಟ್ಟು ದೇವ್ರ ಹೆಸರು ಹೇಳ್ಬೇಕು ಅಂತಾರೆ. ಅಂತ ದೇವಸ್ಥಾನಗಳಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂಬೇಡ್ಕರ್ ಅವರು. ಅದನ್ನ ನಾವು ಯಾವತ್ತೂ ಮರಿಬಾರದು. ಈ ಹೋರಾಟ ನಾವು ಅಮಿತ್ ಶಾ ಬಹಿರಂಗವಾಗಿ ಕೇಳ ತನಕ ಇವತ್ತು ನಮ್ಮ ಪ್ರತಿಭಟನೆ ಅಮಿತ್ ಶಾ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಅಂತಂದರೆ ಇಡೀ ದೇಶದ, ಇಡೀ ಪ್ರಪಂಚದ ಒಂದು ಮಾನವೀಯತೆ ಇರುವಂಥ ಜನ ಇವತ್ತೂ ಕೂಡ ಸ್ಮರಣೆ ಮಾಡುವಂಥ ವ್ಯಕ್ತಿತ್ವ ಡಾಕ್ಟರ್ ಅಂಬೇಡ್ಕರ್ ಅವರು. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿದೆ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಪಾಯನೇ ಇವತ್ತು ಸಂವಿಧಾನ. ಇವತ್ತು ಇಡೀ ನಮ್ಮ ದೇಶ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಇವತ್ತು ಪ್ರತಿಯೊಂದು ವರ್ಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ದುರ್ಬಲವಾಗಿರುವಂಥ ಜನಕ್ಕೆ ಇವತ್ತೇನಾದರೂ ರಕ್ಷಣೆ ಕೊಟ್ಟಿದೆ ಅಂತ ಅಂದರೆ ಅದು ಅಂಬೇಡ್ಕರ್ ಅವರ ಸಂವಿಧಾನ. ಸೊ ಅಂಬೇಡ್ಕರ್ ಅವರ ವಿಚಾರ ಎಷ್ಟು ಸೆನ್ಸಿಟಿವ್ ಅಂತ ಗೊತ್ತಿದ್ರೂ ಕೂಡ ಈ BJPನವರು ಸತತವಾಗಿ
ಮುಂಚಿಂದನೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೋರಿಸ್ತಾ ಇದೆ. ಅವರು ಗೃಹ ಸಚಿವರಾಗಿ ಅಮಿತ್ ಶಾ ಅವರು ಒಂದು ಕೇಂದ್ರ ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಯಾರು ಕಾನೂನನ್ನು ಪರಿಪಾಲನೆ ಮಾಡಬೇಕೋ, ಯಾರು ಸಂವಿಧಾನನ ರಕ್ಷಣೆ ಮಾಡಬೇಕೋ, ಆ ಸಂವಿಧಾನನ ಬರೆದಂಥ ಒಬ್ಬ ಮಹಾನ್ ವ್ಯಕ್ತಿ ವಿರುದ್ಧ ಒಂದು ತುಚ್ಛವಾಗಿ ಮಾತನಾಡಿರುವಂಥ ವಿಚಾರ ನಿಜವಾಗ್ಲೂ ಕೂಡ ಇದು ಭಾಳ ಒಂಥರ ಬೇಸರದಂಥ ವಿಚಾರ. ಇಡೀ ದೇಶದ ಜನಕ್ಕೆ ಇವತ್ತು ನೋವಾಗಿದೆ. ನಾನು ಅಮಿತ್ ಶಾ ಅವರಲ್ಲಿ ಮತ್ತು ಮೋದಿ ಅವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇಷ್ಟೆಲ್ಲ ದೊಡ್ಡ ಹೋರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ನೀವು ತಪ್ಪಾಗಿದೆ ಅಂತ ಜನರಿಗೆ ಕ್ಷಮೆ ಕೇಳೋಕ್ಕೆ ನಿಮ್ಮ ಕೆಲ ಆಗಲ್ಲ ಅಂತ ಅಂದರೆ ನೀವು ಹೋಮ್ ಮಿನಿಸ್ಟರ್ ಆಗಿ ಇರಲಿಕ್ಕೆ ನಿನಗೆ ಅರ್ಹತೆ ಇದೆಯಾ ನಿಮಗೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಯಾವ ಸಂವಿಧಾನ ಬರೆದಂಥ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಂದ ಇವತ್ತು ನೀವು ಜಾಗದಲ್ಲಿ ಕೂತಿದ್ದೀರಿ, ಆ ಜಾಗದಲ್ಲಿ ಕೂತ್ಕೊಂಡು ಅವ್ರಿಗೆ ಅವಹೇಳನೆ ಮಾಡಿದ್ಮೇಲೂ ಕೂಡ ಇಡೀ ದೇಶದ ಜನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ನೀವೊಂದು ಸಣ್ಣದಾಗಿ ಒಂದು ಕ್ಷಮೆ ಕೇಳುವಂಥ ಒಂದು ಔದಾರ್ಯತೆ ನೀವು ತೋರಿಸಲಿಲ್ಲ ಅಂತ ಅಂದರೆ ಯು ಆರ್ ನಾಟ್ ಟು ಬಿ ಫಿಟ್ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನೀವು ರಿಸಿಗ್ನೇಷನ್ ಕೊಡಬೇಕು. ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ನೀವು ರಿಸಿಗ್ನೇಷನ್ ಕೊಡೋ ತನಕ ಈ ಹೋರಾಟ ಮುಂದುವರಿತದೆ. ಇವತ್ತು ಇಡೀ ದೇಶದ ಜನ ಬರೀ ದಲಿತರ ನಾಯಕರಾಗಿರಲಿಲ್ಲ ಅಂಬೇಡ್ಕರ್ ಅವರು. ಇವತ್ತು ದೀನ ದಲಿತರ ಆರ್ಥಿಕವಾಗಿ ಹಿಂದುಳಿದಂಥವ್ರು ಇವತ್ತೇನು ನಮ್ಮ ದೇಶದಲ್ಲಿ ಎಲ್ಲ ವರ್ಗದ ಜನಕ್ಕೆ ಇವತ್ತು 70 ವರ್ಷಗಳು ಕಳೆದರೂ ಕೂಡ ಅದನ್ನು ಸುರಕ್ಷಿತವಾಗಿ ಇವತ್ತು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಈ ಸಂವಿಧಾನ. ಈ ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಈ ಕಿಡಿಗೇಡಿಗಳೇನಿದೆ, BJP ಕಿಡಿಗೇಡಿಗಳು, ಇದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಅಂತಲ್ಲ, ಈ ದೇಶದ ಜನ ಸಹಿಸಲ್ಲ. ಆ ಕಾರಣಕ್ಕೆ ಇವತ್ತು ನಾವು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ, ಇಡೀ ರಾಜ್ಯದಾದ್ಯಂತ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಬರೀ ಬಾಯಿಂದ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಅಮಿತ್ ಶಾ ರಾಜೀನಾಮೆ ಕೊಡಿ, ಅಮಿತ್ ಶಾ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಅಮಿತ್ ಶಾ ರಾಜೀನಾಮೆ ಕೊಡಿ, ರಾಜೀನಾಮೆ ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಸಿಟಿ ರವಿ ಅವರಿಗೆ, ಅಮಿತ್ ಶಾ ಅವರಿಗೆ, ಸಂವಿಧಾನ ವಿರೋಧ ಪಕ್ಷಕ್ಕೆ ಅಮಿತ್ ಶಾಗೆ ಅಧಿಕಾರ, ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಸಂವಿಧಾನ ವಿರೋಧ ಪಕ್ಷಕ್ಕೆ, ಸಂವಿಧಾನ ವಿರೋಧ ಪಕ್ಷಕ್ಕೆ, ಸಂವಿಧಾನ ವಿರೋಧ ಪಕ್ಷಕ್ಕೆ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು
ದೊಡ್ಡದು ಮಾಡಿ, ಮೀಡಿಯಾ ಬರುತ್ತೆ, ದೊಡ್ಡದು ಮಾಡಿ. ಕಾರ್ಯಾಧ್ಯಕ್ಷರು ಮಾತಾಡ್ಲಿ, ಮಾಡ್ತಾ ಇಲ್ಲ. ಮೇಲೆ ಹಚ್ಕೊ, ಚೋಟು ಮೇಲೆ ಹಚ್ಕೊ. ಇರಪ್ಪ, ಇರಿ 2 ನಿಮಿಷ. 2 ನಿಮಿಷ ಇರಿ, ಸುಮ್ಮನೆ ಇರೇ ಮಾಡಬೇಡ, ಮಾಡಬೇಡ. ಇರಪ್ಪ, ಯಾರವನು? ಎಲ್ಲ ಇವತ್ತೊಂದು ದಿವಸ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು, ಇದು ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರ ಎಗೇನೆಸ್ಟ್ ಆಗಿ ಇವತ್ತು ಈ ಒಂದು ಪ್ರೊಟೆಸ್ಟ್ ನಾವು ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಕೊಟ್ಟಂತ ಒಂದು ಮಹಾನ್ ನಾಯಕ ಇವತ್ತೇನಾದ್ರೂ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಪಾಯ ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಇಡೀ ಪ್ರಪಂಚದ ಕಂಡಂತ ಒಬ್ಬ ಶ್ರೇಷ್ಠವಾದಂತ ಒಬ್ಬ ನಾಯಕ. ಅವರು ಕೊಟ್ಟಿರುವಂತ ಸಂವಿಧಾನದ ವಿರುದ್ಧ ಇವತ್ತು ಅಂಬೇಡ್ಕರ್ ವಿರುದ್ಧ ಮಾಡಿರುವಂತ ಅವಹೇಳನಕಾರಿ ಇವತ್ತು ಮಾತುಗಳು ಇವತ್ತು ರಾಜ್ಯಸಭೆಯಲ್ಲಿ ಏನ್ ಮಾತಾಡಿದ್ದಾರೆ. ನಾನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಿನ್ನೆ ನಾನು ಹೌಸಲ್ಲಿ ಇದ್ವಿ, ಮೊನ್ನೆ ಆ ಹೌಸಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಒಂದು ಮಾತಾಡಿದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಇಡೀ ದೇಶದಲ್ಲಿ ಇವತ್ತೊಂದು ದಿವಸ ಬಿಜೆಪಿ ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಸಂವಿಧಾನ ವಿರೋಧಿ ನೀತಿಯನ್ನ ಅನುಸರಿಸಿ ಸಂವಿಧಾನನ ಬರೆದಂತ ಇವತ್ತು ನಮ್ಮ ಜನತೆಗೆ ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕನ ಬಗ್ಗೆ ತುಚ್ಛವಾಗಿ ಮಾತನಾಡಿರೋದು ನಿಜವಾಗ್ಲೂ ಕೂಡ ಇವರು ಎಷ್ಟು ಮಟ್ಟಿಗೆ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇರೋದು ಗೊತ್ತಾಗಿದೆ. ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿ ಯಾರು ಕಾನೂನನ್ನ ನಿರ್ವಹಣೆ ಮಾಡಬೇಕು, ಪರಿಪಾಲನೆ ಮಾಡಬೇಕು, ಅವರೇ ಇವತ್ತೊಂದು ದಿವಸ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದ್ರೆ ಇದು ನಿಜವಾಗ್ಲೂ ಕೂಡ ಇಡೀ ಜಗತ್ತು, ಇಡೀ ನಮ್ಮ ದೇಶದ ಜನ ಇವತ್ತು ತಲೆ ತಗ್ಸುವಂತ ಪರಿಸ್ಥಿತಿನ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆದ್ರೂ ಇವತ್ತು ಈ ಬಿಜೆಪಿಗೆ ಮಾನ ಮರ್ಯಾದೆ ಅನ್ನೋದು ಯಾರಿಗೂ ಇಲ್ಲ. ಇವತ್ತು ದಿವಸ ಅವರೇ ಮಾಡಿದ್ದು ಸರಿ ಅನ್ನೋ ದೃಷ್ಟಿನಲ್ಲಿ ಇವತ್ತು ದೇಶದಾದ್ಯಂತ ಇವತ್ತು ಅವರ ಪ್ರತಿಭಟನೆ ಇವತ್ತು ಅಂಬೇಡ್ಕರ್ ಅವರ ಪರ ಅಲ್ಲ, ಇವತ್ತು ಅಮಿತ್ ಶಾ ಪರ ಇವತ್ತೊಂದು ದಿವಸ ಅವರ ಪ್ರತಿಭಟನೆ ಅವ್ರನ್ನ ಮಾಡ್ತಾ ಇದ್ದಾರೆ ಹೊರತು ಇದು ಅಂಬೇಡ್ಕರ್ ಅವರ ವಿರೋಧಿ ನೀತಿನ ಅನುಸರಿಸ್ತಾ ಇದ್ದಾರೆ ಇವತ್ತೊಂದು ದಿವಸ ಬಿಜೆಪಿನವರು. ಇವತ್ತು ಬಿಜೆಪಿ ಧೋರಣೆ ಅವರು ಅಧಿಕಾರಕ್ಕೆ ಬಂದಾಗ್ಲಿಂದನೂ ಕೂಡ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಬೇಕು ಅಂತ ಸಾಕಷ್ಟು ಜನ ಎಂಪಿಗಳು ಕೂಡ ಮಾತನಾಡಿದ್ದನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಅನಂತಕುಮಾರ್ ಹೆಗಡೆ ಅವರಿಂದ ಹಿಡಿದು ತೇಜಸ್ವಿ ಸೂರ್ಯನಂತ ಎಲ್ಲ ಒಬ್ಬ ಕಿಡಿಗೇಡಿ ಎಂಪಿಗಳು ಇವರೆಲ್ಲರೂ ಕೂಡ ಇವತ್ತು ಬಿಜೆಪಿನಲ್ಲಿ ಇದ್ದುಕೊಂಡು ಸಂವಿಧಾನದ ವಿರುದ್ಧ ಮಾತಾಡಿ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋ ಮಾತುಗಳನ್ನ ಸಾಕಷ್ಟು ಬಾರಿ ಸಾರ್ವಜನಿಕವಾಗಿ ಮಾತನಾಡಿರುವಂಥದ್ದು. ಇವರು ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೆ ಸಂವಿಧಾನಕ್ಕೆ ಎಷ್ಟು ಬೆಲೆ ಕೊಡ್ತಾರೆ, ಇದಕ್ಕೆ ಬಿಜೆಪಿನವರ RSS ಅವ್ರನ್ನ ಕುಮ್ಮಕ್ಕು ಇಲ್ದನೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮೆಲ್ಲರ ಅನಿಸಿಕೆ. ಆ ಕಾರಣಕ್ಕೆ ಇವತ್ತೊಂದು ದಿವಸ ನಾವು ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಮ್ಮ ಸಂವಿಧಾನದ ಇದರ ಅಡಿಪಾಯದ ಮೇಲೆ ನಾವು ಇವತ್ತು ನಮ್ಮ ಇಡೀ ವ್ಯವಸ್ಥೆ ನಿಂತಿದೆ, ಅದಕ್ಕೋಸ್ಕರ ಇವತ್ತು ಅವರಿಗೆ ಮಾಡದಂತ ಅವಮಾನನ ನಾವು ಸಹಿಸಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ನಿನ್ನೆಯಿಂದಲೇ ನಾವು ಈ ಪ್ರತಿಭಟನೆಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಇಡೀ ರಾಜ್ಯದಾದ್ಯಂತ ನಿರಂತರವಾಗಿ ಅವರು ಕ್ಷಮೆ ಕೇಳೋ ತನಕನೂ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತದೆ. ಅವರು ಕ್ಷಮೆ ಕೇಳಬೇಕು. ನಾವು ಮಾತಾಡದಂತ ಮಾತು ಇವತ್ತು ಅಂಬೇಡ್ಕರ್ ಅವರಿಗೆ ಗೌರವ ತರುವಂತದ್ದಲ್ಲ. ಅದರಿಂದ ನಾವು ಇಡೀ ದೇಶದ ಪ್ರಜೆಗಳನ್ನ ಇವತ್ತು ನಾವು ಕ್ಷಮೆ ಕೇಳ್ತೀವಿ ಅಂತ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೆ ನಿರಂತರವಾಗಿ ಪ್ರೊಟೆಸ್ಟ್ ನಾವು ಮುಂದುವರಿಸಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಭಾರತದಲ್ಲಿ ಇರುವಂತ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಈ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಆದ್ರೆ ಇವರು ಎಲ್ಲ ನಾಯಕರುಗಳನ್ನ ತೇಜೋವಧೆ ಮಾಡೋದ್ರ ಮುಖಾಂತರ ಇವತ್ತೊಂದು ದಿವಸ ನೆಹರು ಆಯ್ತು, ಗಾಂಧೀಜಿ ಆಯ್ತು, ಇವಾಗ ಇವ್ರನ್ನ ಅಂಬೇಡ್ಕರ್ ಅವ್ರನ್ನ ಇವತ್ತು ತೇಜೋವಧೆ ಮಾಡೋದ್ರ ಮುಖಾಂತರ ಇಡೀ ಸ್ವಾತಂತ್ರ್ಯಕ್ಕೆ ಹೋರಾಡದಂತ ನಮ್ಮ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂತ ನಾಯಕರುಗಳ ವಿರುದ್ಧ ಹರಿಹಾಯುವಂತ ಒಂದು ಪರಿಸ್ಥಿತಿನ ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ತರ್ತಾ ಇದ್ದಾರೆ ಅಂದ್ರೆ ಇಂತಹ ಒಂದು ಗೃಹ ಮಂತ್ರಿಗಳು ಇರಬೇಕಾ? ನಾನು ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತೀನಿ. ಅಮಿತ್ ಶಾ ಅವ್ರಿಗೆ ನೈತಿಕತೆ ಏನಾದರೂ ಇದ್ರೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು, ಜನಗಳ ಮುಂದೆ ಕ್ಷಮೆ ಕೇಳಬೇಕು. ಇಲ್ಲ ಅಂತ ಅಂದ್ರೆ ಅವರು ಸಂವಿಧಾನಬದ್ಧವಾಗಿ ಇವತ್ತೇನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅದಕ್ಕೆ ಚ್ಯುತಿ ತಂದಂಗಾಗತ್ತೆ. ಇವತ್ತೇನಾದ್ರೂ ಅಲ್ಲಿ ಅವ್ರು ಕೂತಿದ್ರೆ ಇವತ್ತು ಗೃಹ ಸಚಿವರಾಗಿ ಅದು ಈ ಅಂಬೇಡ್ಕರ್ ಅವರ ತಂದಂತ ಈ ಸಂವಿಧಾನದ ಅಡಿಪಾಯದಲ್ಲೇ ಕೂತಿರೋದ್ರಿಂದ ಅವರು ಹಗುರವಾದ ಮಾತಿಗೆ ಕ್ಷಮೆ ಕೇಳಲೇಬೇಕು. ನಾನು ಈ ಸಂದರ್ಭದಲ್ಲಿ ಮೋದಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಯಾಕೆ ಎಲ್ಲ ವಿಚಾರದಲ್ಲೂ ಮೌನವಾಗಿ ಆಗಿರೋ ತರ ಈ ಅಂಬೇಡ್ಕರ್ ಅವ್ರ ವಿಚಾರದಲ್ಲೂ ಮೌನವಾಗಿದ್ದೀರಿ? ಅಂಬೇಡ್ಕರ್ ಅವರು ಬರೀ ದಲಿತ ಜನಾಂಗಕ್ಕೆ ನಾಯಕರಲ್ಲ, ಇಡೀ ಎಲ್ಲ ಜನಾಂಗದ ನಮ್ಮ ದೇಶದ ಪ್ರತಿಯೊಬ್ಬ ಆರ್ಥಿಕವಾಗಿ ಹಿಂದುಳಿದಂಥ, ಸಾಮಾಜಿಕವಾಗಿ ಹಿಂದುಳಿದಂಥ, ದುರ್ಬಲವಾಗಿರುವಂಥ ಎಲ್ಲ ಜನಗಳಿಗೂ ಕೂಡ ಅವರ ನಾಯಕ, ಆರಾಧ್ಯ ದೈವರು ಆಗಿದ್ದಾರೆ. ಅಂದ್ರಲ್ಲಿ ಅಷ್ಟೂ ಜನಕ್ಕೆ ನೀವು ಮಾಡಿದಂಥ ಅವಮಾನ ಅಲ್ವಾ ಇದು? ಯಾಕೆ ಮೋದಿ ಅವರು ಇಂಟರ್ಫೇರ್ ಆಗಲ್ಲ? ನೀವು ಮಾಡಿದ್ದು ಸರಿ ಇಲ್ಲ, ಕ್ಷಮೆ ಆಸ್ತಿ ಅಂತ ಹೇಳಿದ್ರೆ ನೀವು ಚಿಕ್ಕವರಾಗ್ತೀರಾ? ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಅವಹೇಳನಕಾರಿಯಾಗಿ ಮಾತಾಡಿದಕ್ಕೆ ನೀವು ಕ್ಷಮೆ ಕೇಳಿದ್ರೆ ನೀವು ಚಿಕ್ಕವರಾಗ್ತೀರಾ? ಅದನ್ನು ಕೇಳೋವಂಥ ಉದಾರತೆ ನಿಮಗಿಲ್ವಾ? ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರೆಯದಿಲ್ವಾ? ಈ ಬಿಜೆಪಿನಲ್ಲಿ ಸ್ಟೇಟಲ್ಲೂ ಕೂಡ ಬಿಜೆಪಿ ನಾಯಕರುಗಳಿದ್ದಾರೆ, ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದ್ದಾರೆ. ಅವ್ರ ನಾಯಕತ್ವನೇ ಇಲ್ವಾ ರಾಜ್ಯದಲ್ಲಿ? ಈಗ ತಾನೇ ಬಂದಂತ 3 ಚುನಾವಣೆಗಳಲ್ಲಿ ಸೋತಿ ನಾಯಕತ್ವ, ಬಿಜೆಪಿ ನಾಯಕತ್ವ ರಾಜ್ಯದಲ್ಲಿ ಇಲ್ಲ ಅನ್ನೋ ಒಂದು ಮೆಸೇಜ್ ಕಳಿಸಿದ್ದಾರೆ. ಇವರು ಇವತ್ತು ಅಂಬೇಡ್ಕರ್ ವಿರೋಧಿ ನೀತಿನ ಅನುಸರಿಸ್ತಾ ಇರೋದು ನಿಜವಾಗ್ಲೂ ಇದು ಖಂಡನೀಯ. ಇವ್ರು ಯಾರಿಗೂ ಕೂಡ ಅಂಬೇಡ್ಕರ್ ಅವರ ಹೆಸರು ಕೂಡ ಮಾತು ಎತ್ತೋದಕ್ಕೆ ಯೋಗ್ಯತೆನೇ ಇಲ್ದೇನೆ ಇರುವಂತ ಮುಟ್ಟಾಳರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ಇವತ್ತು ನಮ್ಮ ಪ್ರತಿಭಟನೆ ಏನಿದೆ ಇದು ನಿರಂತರವಾಗಿ ನಡೀತದೆ. ನಮ್ಮ 3-5 ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಇಲ್ಲಿದ್ದಾರೆ. ಅವರ ಎಲ್ಲ ನೇತೃತ್ವದಲ್ಲಿ ಮತ್ತೆ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಇರ್ಬೋದು, ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು, ಎಲ್ಲ ಕೂಡ ಇಲ್ಲಿ ಮಹಿಳಾ ಕಾಂಗ್ರೆಸ್ ಇಂದ ಹಿಡಿದು ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ನಿರಂತರವಾಗಿ ನಡೀತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಸಿಟಿ ರವಿದು ಇವತ್ತೊಂದು ದಿವಸ ಬಿಜೆಪಿನವರು ಮಹಿಳೆಯರ ಬಗ್ಗೆ ಸಾಕಷ್ಟು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತಾರೆ. ಇವತ್ತು ದೇಶದ ಬಗ್ಗೆ, ಇವತ್ತು ದೇಶನ ನಮ್ಮ ಭಾರತವನ್ನ ಒಂದು ಭಾರತಾಂಬೆ ಅಂದ್ರೆ ಮಹಿಳೆಯರಿಗೆ ಹೋಲಿಸಿ ನಾವು ಮಾತಾಡ್ತೀವಿ. ಆದರೆ ಸದನದಲ್ಲಿ ಎಲ್ಲಿ ನಾವು ಕಾನೂನನ್ನ ಪರಿಪಾಲನೆ ಮಾಡಬೇಕು, ಎಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ನ ನಾವು ಕಾನೂನುಗಳನ್ನ ತರ್ತೀವಿ ಅಂತ ಅಸೆಂಬ್ಲಿ ಒಳಗಡೆ ಕೂತ್ಕೊಂಡು ಅಸೆಂಬ್ಲಿ ಒಳಗಡೆನೆ ಒಂದು ಮಹಿಳೆಗೆ, ಒಂದು ಮಿನಿಸ್ಟರ್ಗೆ, ಒಬ್ಬ MLAಗೆ ಬೆಲೆ ಇಲ್ಲ, ಅಲ್ಲಿ ಅವ್ರಿಗೆ ಇದಿಲ್ಲ, ಏನು ರಕ್ಷಣೆ ಇಲ್ಲ ಅಂತ ಅಂದ್ರೆ ಇನ್ನ ಬೇರೆ ಕಡೆ ಈ ಬಿಜೆಪಿನವರು ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾರೆ ಮಹಿಳೆಯರಿಗೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಕೈಯತಿ ಸರ್, ಕೈಯತಪ್ಪ. ಅದು ಹೋಗ್ಬೇಕು ಜೋರಾಗೆ. ತೊಲಗಲಿ